ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಲೈವ್ ಪ್ರೂಫ್ ಸಮೇತ ತೋರಿಸ್ತಾ ಹೋಗ್ತೀನಿ. ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಯಾವ ವರ್ಷ ಎಷ್ಟೆಷ್ಟು ಸ್ಕಾಲರ್ಶಿಪ್ ತಗೋಬಹುದು, ಎಷ್ಟು ತರ ಸ್ಕಾಲರ್ಶಿಪ್ ಇದಾವೆ, ಯಾವ ತರ ಅಪ್ಲೈ ಮಾಡಬೇಕು, ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ನೋಡಿ, ನಾನು ಒಂದಿಷ್ಟು ಸ್ಕಾಲರ್ಶಿಪ್ ಲಿಸ್ಟ್ ಆದ್ರೆ ಮಾಡಿದೀನಿ. ಇವು 100% ಬರುವಂತ ಸ್ಕಾಲರ್ಶಿಪ್ ಆದ್ರಾಗಿರುತ್ತೆ. ನಾನು ಫಸ್ಟ್ ನಿಮಗೆ ಪ್ರೂಫ್ ಸಮೇತ ತೋರಿಸ್ಬಿಡ್ತೀನಿ. 100% ಬಂದೇ ಬರುತ್ತೆ ಸ್ಕಾಲರ್ಶಿಪ್. ನಾನು ಹೇಳೋದನ್ನ ಫಾಲೋ ಮಾಡಬೇಕು. ಓಕೆ, ಇನ್ನು ಹೇಳ್ತೀನಿ ನೋಡಿ. ಆಮೇಲೆ ನೀವು ಹೇಳ್ತೀರಾ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರಾ, ಬರಲ್ಲ. ನಾನು ಇವತ್ತು ಒಂದು ವಿಡಿಯೋದಲ್ಲಿ ಬಂದೇ ಬರುತ್ತೆ ಇಷ್ಟು ಸ್ಕಾಲರ್ಶಿಪ್ ಅನ್ನೋದು. ನಾನು ಲೈವ್ ಸಮೇತ ವಿತ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಹೇಳ್ತಿದ್ದೀನಿ, ಆಮೇಲೆ ಪ್ರೈವೇಟ್ ಸ್ಕಾಲರ್ಶಿಪ್ ಹೇಳ್ತೀನಿ. ಮೊದಲನೇದಾಗಿ ಲೈವ್ ಅಲ್ಲೇ ತೋರಿಸ್ತಿರುತ್ತೆ ನೋಡಿ. ನಿಮಗೆ ನೋಡ್ಬೋದು, ಇದು ನಂದು ಯಾವಾಗಿಂದ ಗೊತ್ತಾ, ಇದು 2023 ಇಂದ ನಾನು ಅಪ್ಲೈ ಮಾಡ್ತಿದ್ದು. ನೋಡಿ, ಅವಾಗ ನನಗೆ ಜಸ್ಟ್ ಒಂದೇ ಒಂದು ಸ್ಕಾಲರ್ಶಿಪ್ ಗೊತ್ತಾಗ್ತಿತ್ತು, ಬಟ್ ಯಾವ್ದು ಸ್ಕಾಲರ್ಶಿಪ್ ಗೊತ್ತಿದ್ದಿಲ್ಲ. SSP ಅದು ಗೊತ್ತು ನಿಮ್ಗೆ. SSP ಸ್ಕಾಲರ್ಶಿಪ್ ಎಷ್ಟು ಅಂದ್ರೆ ತುಂಬಾ ಕಡಿಮೆ ಅಮೌಂಟ್ ಕೊಡ್ತಾರೆ. ಅವಾಗ ಬಂದ್ಬಿಟ್ಟು BCWD ಫೀ ರಿಯಂಬರ್ಸ್ಮೆಂಟ್ ಬಂದ್ಬಿಟ್ಟು 22,700 ರೂಪೀಸ್ ಕೊಡ್ತಿದ್ರು ಅಷ್ಟೇ. ಅದಾದ್ಮೇಲೆ ಮತ್ತೆ ಮೇಲೆ ಯಾವ್ದಿದೆ ಅಕಾಡೆಮಿಕ್ ಕೆಲವೊಂದು ವಿದ್ಯಾಸಿರಿ ಅದ್ಯಾವ್ದು ಅಪ್ಲೈ ಮಾಡ್ತಿರ್ಲಿಲ್ಲ. ಅದು ಯಾವ ತರ ಅಪ್ಲೈ ಮಾಡೋದು ಕೂಡ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್. ಹಂಗಾಗಿ ನಾನು ಅದೇ ತರ ಬಿಡ್ತಿದ್ದೆ, ಯಾಕಂದ್ರೆ ಅವಾಗ ಫಸ್ಟ್ ಇಯರ್ ಇದ್ದೆ ನಾನು. ಹಂಗಾಗಿ ಆ ಸ್ಕಾಲರ್ಶಿಪ್ ಬಗ್ಗೆ ಐಡಿಯಾ ಇರಲಿಲ್ಲ, ಹಂಗೆ ಬಿಟ್ಟೆ. ಅವಾಗ ಜಸ್ಟ್ 22,000 ಬಂತು. ಆಮೇಲೆ ನಂಗೆ ಗೊತ್ತಾಯ್ತು ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಇದಾವೆ, SSLC ಅಂದ್ರೆ SSP ಕೂಡ, NSP ಕೂಡ, ಮತ್ತೆ ಪ್ರೈವೇಟ್ ಅಲ್ಲಿ ಕೂಡ ಅಂತ. ನೆಕ್ಸ್ಟ್ ಇಯರ್ ನಾನು ಏನ್ ಮಾಡಿದೆ, ನೆಕ್ಸ್ಟ್ ಇದೇ SSP 2 ತರ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದೆ ನಾನು. ನೀವು ನೋಡ್ಬೋದು ಇವಾಗ 2 ತರ ಸ್ಕಾಲರ್ಶಿಪ್ ಬಂದ್ಬಿಟ್ಟು BCWD 18,000 ಮತ್ತೆ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕೀಮ್ ಅಲ್ಲಿ 15,000. ಟೋಟಲ್ ನಿಮಗೆ ಎರಡು ಸ್ಕಾಲರ್ಶಿಪ್ ಬಂತು. ಅದು ಕೂಡ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿರೋದು ಕೂಡ ಡೇಟು ಮತ್ತೆ UTR ನಂಬರ್ ಎಲ್ಲ ಸಮೇತ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಮುಂದಿನ ವರ್ಷ ಇದೇ ತರ ನಾನು ಏನ್ ಮಾಡಿದೆ, ಮುಂದಿನ ವರ್ಷ ಕೂಡ ನಾನು ಹಾಕಿದೆ ಸೇಮ್ ಅದೇ ತರ. ಇದು ಕೂಡ ನೀವು ಇದು ನೋಡ್ಬೋದು ನೀವು. ಸೇಮ್ ಫಸ್ಟ್ ನಮಗೆ ಇಲ್ಲಿ ಏನಾಗಿತ್ತು, ಫಸ್ಟ್ ವಿದ್ಯಾಸಿರಿ ಅಕಾಮಿಡೇಷನ್ಸ್ ನೋ ಅಂತಿತ್ತು. 4th ಲೆವೆಲ್ ಅನ್ನೋಟಿಗೆ ಎಸ್ ಅಂತ ಆಯ್ತು, ಯಾಕಂದ್ರೆ ಅದ್ರಲ್ಲಿ ಮಾತ್ರ ಸ್ಟಾರ್ಟಿಂಗ್ ಎಸ್ ಅಂತ ಆಗಿತ್ತು. ನಾನು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕಿದ್ದು ಮಿಸ್ ಮಾಡಿ ಸ್ವಲ್ಪ ಬಿಟ್ಟಿದ್ದೆ. ಆಮೇಲೆ ಮತ್ತೆ ಅಪ್ಲೈ ಮಾಡಿದಾಗ ಅದು ಕೂಡ 15,000 ಪ್ಲಸ್ 18,000 ನಾನು ಅವಾಗ ಹಾಕ್ಬೇಕಾದಾಗ. ಓಕೆನಾ, ಇವಾಗ ಈ ಅಮೌಂಟ್ ಜಾಸ್ತಿ ಆಗುತ್ತೆ. ಏನು 18,000 ಇದೆಯಲ್ಲ, ಅದು ಬಂದ್ಬಿಟ್ಟು ನಿಮಗೆ 25,000 ವರೆಗೂ ಬರ್ತಿರುತ್ತೆ. ನೆಕ್ಸ್ಟ್ ಇದು ನಿಮ್ಗೆ ಏನು ವಿದ್ಯಾಸಿರಿ ಅಂತ 15,000 ಕಾಣಿಸ್ತಿದೆಯಲ್ಲ, ಅದು ನಿಮಗೆ 20,000 ವರೆಗೂ ಬರ್ತಿರುತ್ತೆ. ಅಂದ್ರೆ ಅಲ್ಲಿಗೆ ನಿಮಗೆ 20 ಅಂತ ಕೊಟ್ಟರೆ ನಿಮಗೆ 45,000 ಗೌರ್ಮೆಂಟ್ SSP ಕಡೆಯಿಂದ ಬರುತ್ತೆ. ನೆಕ್ಸ್ಟ್ NSP ಸ್ಕಾಲರ್ಶಿಪ್ ಇದೆ. ಮತ್ತೆ ನಾನು ಈ ತರ ಇಷ್ಟೆಲ್ಲ ಹೇಳಿದ್ರೆ, ಆಮೇಲೆ ಪ್ರೈವೇಟ್ ಅಲ್ಲಿ ಸ್ಕಾಲರ್ಶಿಪ್ ಬರುತ್ತೆ 100% ಶೂರ್. ಅದನ್ನ ತೋರಿಸಿ ಅಂತ ಸ್ವಲ್ಪ ಸ್ಟೂಡೆಂಟ್ಸ್ ಕೇಳ್ತಾರೆ ಪ್ರೂಫ್ನ. ಅದಕ್ಕೊಂದು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು, ಇದೇ ಒಂದು ವಿಡಿಯೋದಲ್ಲಿ ನಾನು ಲೈವ್ ಅಲ್ಲೇ ತೋರಿಸ್ತಾ ಹೋಗ್ತೀನಿ. 2023 ಅಲ್ಲಿ ಇದೇ ತರ ಒಂದು ಸ್ಕಾಲರ್ಶಿಪ್ ನನಗೆ, ಆ ಸ್ಕಾಲರ್ಶಿಪ್ ಗಳನ್ನು ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ. ಪರಿವರ್ತನ ECS ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರಾಜುಯೇಟ್ ಕೋರ್ಸ್ ಮೆರಿಟ್ ಕಮ್ ನೀಡ್ ಬೇಸ್ಡ್ 2023 ಅಲ್ಲೇ ನಾನು ಸೆಲೆಕ್ಟ್ ಆಗಿರೋದು. ಈ ತರ ನೀವು ಒಂದು ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆದ್ರೆ, ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ಒಂದು ಸರಿ ಸೆಲೆಕ್ಟ್ ಆದ್ರೆ ನೀವು ಸಾಕು ಸ್ಕಾಲರ್ಶಿಪ್ ಪದೇ ಅದೇನಂತ ರಿಕರಿಂಗ್ ಬರ್ತಾ ಹೋಗುತ್ತೆ ನಿಮ್ಮ ಒಂದು ಡಿಗ್ರಿ ಮುಗಿಯೋವರೆಗೂ ಕೂಡ ಅಂತ ಹೇಳಿದ್ದೆ ನಾನು. 2023 ಅಲ್ಲಿ ಹಾಕಿರೋ ಸ್ಕಾಲರ್ಶಿಪ್ ನನಗೆ ನಿಮ್ಗೆ ನೋಡಬಹುದು. ಸ್ಕಾಲರ್ಶಿಪ್ 2023 ಅಲ್ಲಿ ಬಂದ್ಬಿಟ್ಟು ಅಮೌಂಟ್ ಡಿಸ್ಟ್ರಿಬ್ಯೂಟರ್ ಸ್ಟೇಟಸ್ ಟ್ರಾನ್ಸಾಕ್ಷನ್ಸ್ ID ಟ್ರಾನ್ಸಾಕ್ಷನ್ಸ್ ID ನಿಮಗೆ 2024 ಕ್ರೆಡಿಟ್ ಆಯ್ತು. ಸೇಮ್ ಅದೇ ತರ ಬಂದು 2024 ಕೂಡ ಅಮೌಂಟ್ ಆಲ್ರೆಡಿ ಕ್ರೆಡಿಟ್ ಆಗಿರೋದು, ಮತ್ತೆ ಟ್ರಾನ್ಸಾಕ್ಷನ್ಸ್ ID ಕೂಡ ಇದೆ, ನೋಡಬಹುದು ನೀವು. ನೆಕ್ಸ್ಟ್ 2024 ಕೂಡ 50,000 ಆಯ್ತು. ನೆಕ್ಸ್ಟ್ 2025 ಕೂಡ 50,000 ಆಯ್ತು. ನೆಕ್ಸ್ಟ್ ಈಗ 2026-27 ಅಲ್ವಾ, ಇವಾಗ ನಿಮಗೆ ಜಸ್ಟ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಕ್ಕೆ ಈ ತರ ಹೇಳುತ್ತೆ ನೋಡಿ. ಒಂದ್ಸರಿ ಸ್ಕಾಲರ್ಶಿಪ್ ಸೆಲೆಕ್ಟ್ ಆದ್ಮೇಲೆ ಈ ತರ ಡಾಕ್ಯುಮೆಂಟ್ಸ್ ನ ಕೇಳುತ್ತೆ. ಡಾಕ್ಯುಮೆಂಟ್ಸ್ ಕೇಳಿದಾಗ ಜಸ್ಟ್ ಅಲ್ಲಿ ಏನಿರುತ್ತೆ ಅಪ್ಲೋಡ್ ಮಾಡಬೇಕು. ಇದು ವ್ಯೂ ಮಾಡಿದ್ರೆ ಕಾಣಿಸುತ್ತೆ, ಬಟ್ ಅದನ್ನ ನಾನು ಯಾವುದೇ ಕಾರಣಕ್ಕೂ ಪರ್ಸನಲ್ ಡೀಟೇಲ್ಸ್ ಶೇರ್ ಮಾಡೋದಿಲ್ಲ, ಅದಕ್ಕಾಗಿ ನಾನು ಶೇರ್ ಮಾಡ್ತಿಲ್ಲ. ಜಸ್ಟ್ ಇಲ್ಲಿ ಅಪ್ಲೋಡ್ ಅಂತ ಇರುತ್ತೆ. ಅಪ್ಲೋಡ್ ಆದ್ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಆದ್ಮೇಲೆ ಅವ್ರು ವೆರಿಫೈ ಮಾಡ್ತಾರೆ. ವೆರಿಫೈ ಆದ್ಮೇಲೆ ಈ ತರ ಗ್ರೀನ್ ಕಲರ್ ಏನಿದೆ ಕರೆಕ್ಟ್ ಅಂತ ಕಾಣುತ್ತೆ. ಅದು ನೀವು ಕರೆಕ್ಟ್ ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮ್ದು ಒಂದು ವೆರಿಫಿಕೇಶನ್ ಆಗುತ್ತೆ. ನೆಕ್ಸ್ಟ್ ಈ 2026-27 ಕೂಡ ಆದಷ್ಟು ಬೇಗನೆ ಬರುತ್ತೆ ನೋಡಿ. ಇಲ್ಲಿ ನಿಮಗೆ 50,000 ಟೋಟಲ್ ಆಗಿ 2 lakh ಆಯ್ತು. ಮತ್ತೆ ನಾನು ನೀವು SSP ತಗೊಂಡ್ರೆ ಇಲ್ಲಿ ನಿಮಗೆ 2025 ಓಕೆ, ನೀವು 18-30 ಅನ್ಕೊಳ್ಳಿ. ನೀವು ಏನಿಲ್ಲ, ಇಲ್ಲಿ ಕೂಡ ನಿಮಗೆ 36-35,000 ವರೆಗೂ ಆಗುತ್ತೆ. ಹತ್ರ ನಿಮಗೆ ಒಂದು ವರ್ಷಕ್ಕೆ 1 ಲಕ್ಷ ಸ್ಕಾಲರ್ಶಿಪ್ ಜಸ್ಟ್ 2 ಸ್ಕಾಲರ್ಶಿಪ್ ಇಂದ ಸಿಗ್ತಾ ಇದೆ. ನೆಕ್ಸ್ಟ್ ಇದೇ ತರ ಸಾಕಷ್ಟು ಸ್ಕಾಲರ್ಶಿಪ್ ಇದೆ, ಪಕ್ಕ ಬರುವಂತದ್ದು ಹೇಳ್ತಾ ಇದ್ದೀನಿ ನೋಡಿ. ಈಗ ಕೇಳಿಸ್ಕೋಗಿ, ಅದಕ್ಕೋಸ್ಕರ ಲಿಸ್ಟ್ ಮಾಡಿರೋದು. ಇದನ್ನ ನೋಡಿ, ಇದು ಒಬ್ಬರಿಗೆ ಇಬ್ಬರಿಗೆ ಬರೋದಲ್ಲ. ಈ ತರ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬಗ್ಗೆ ಐಡಿಯಾ ಯಾವುದು ಅಷ್ಟೊಂದು ಬೇರೆ ಯಾರು ಕೊಡ್ತಾರೋ ಗೊತ್ತಿಲ್ಲ. ನಾನು ವಿತ್ ಲೈವ್ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಂದ್ರೆ, ಕರ್ನಾಟಕದಲ್ಲಿ ಈ ತರಕ್ಕೆ ಸಪೋರ್ಟ್ ತುಂಬಾ ಕಡಿಮೆ ಸ್ಟೂಡೆಂಟ್ಸ್, ಹಂಗಾಗಿ ಜಾಸ್ತಿ ಹಿಂದಿ ವಿಡಿಯೋಸ್ ನೋಡ್ತಾರೆ. ನಾನು ಈ ತರ ಬಡ್ಡಿ ಫಸ್ಟ್ ಸ್ಟಡಿ ಸ್ಕಾಲರ್ಶಿಪ್ ಹಾಕ್ಬೇಕಾದಾಗ ನಾನು 2023 ಹಿಂದಿಲಿ ಮಾಡುತ್ತಿರುವಂತ ಹಿಂದಿ ಯೂಟ್ಯೂಬರ್ಸ್ ವಿಡಿಯೋ ನೋಡ್ಕೊಂಡು ನಾನು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದೆ, ಯಾಕಂದ್ರೆ ಕನ್ನಡದಲ್ಲಿ ತುಂಬಾ ಕಡಿಮೆ ಇರ್ತಾರೆ. ಈಗ ನಾನು ಬಂದಿರೋದು ನಿಮಗೆ ಜಸ್ಟ್ ಗೈಡ್ ಮಾಡಕ್ಕೆ. ಈ ತರ ಗೈಡ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಓಕೆ, ಇದು ಒಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಸಿಗುತ್ತಿರೋ ಸ್ಕಾಲರ್ಶಿಪ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಿಗ್ಬೋದು, ಮೆರಿಟ್ ಲಿಸ್ಟ್ ಇರೋರಿಗೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಸ್ಕಾಲರ್ಶಿಪ್ ಲಿಸ್ಟ್ 2026 ಅಲ್ಲಿ ಮಾಡ್ತಿರೋಂಥದ್ದು ಗೌರ್ಮೆಂಟ್ ಸ್ಕಾಲರ್ಶಿಪ್. ಇವು ಪಕ್ಕ ಇವನ್ನ ಅಪ್ಲೈ ಮಾಡಿ ಯಾವುದೇ ಕಾರಣಕ್ಕೂ ಬಿಡಕೋಬೇಡಿ. ಮೊದಲನೇದಾಗಿ SSP, ಅದು ಈಗ ಹೇಳಿದ್ನಲ್ಲ ನಿಮಗೆ ಫೀ ರಿಯಂಬರ್ಸ್ಮೆಂಟ್. ನಿಮ್ಗೆ ಇಲ್ಲಿ ಪರ್ಸೆಂಟೇಜ್ 60% ಇದ್ರೆ ಸಾಕು, ನಿಮಗೆ ಪ್ರತಿಯೊಬ್ಬರಿಗೂ ಸ್ಕಾಲರ್ಶಿಪ್ ಬರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ಒಬ್ಬರು ಕೂಡ ಮೆರಿಟ್ ಲಿಸ್ಟ್ ಆ ತರ ಇಲ್ಲ, ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ ಸ್ಕಾಲರ್ಶಿಪ್. ಯಾವುದೇ ಕಾರಣಕ್ಕೂ ಯಾರಿಗೂ ಮಿಸ್ ಆಗಲ್ಲ. ನೀವು SC/ST ಆಗಿರಿ, 3B ಇರಲಿ, ಜನರಲ್ ಮೆರಿಟ್ ಎಲ್ಲ ಇರುತ್ತೆ. SSP ಕಂಪಲ್ಸರಿ ಎಲ್ಲರೂ ಅಪ್ಲೈ ಮಾಡಿ. ನೆಕ್ಸ್ಟ್ ಪ್ರೈಸ್ ಮನಿ, ಇದು ಯಾರಿಗೆ ಬರುತ್ತಂದ್ರೆ
SSLC ಮುಗಿಸಿದವ್ರಿಗೆ ಮತ್ತು ಸೆಕೆಂಡ್ PUC ಮುಗಿಸಿದವ್ರಿಗೆ ನಿಮ್ಮ ಪರ್ಸೆಂಟೇಜ್ ಅದು SC/ST ಆದವರಿಗೆ ಮಾತ್ರ ಪ್ರೈಸ್ ಮನಿ ಬರುತ್ತೆ, ಮಿಕ್ಕಿದವ್ರಿಗೆ ಯಾರು ಬರಲ್ಲ. ಇದು ಕೂಡ ಪಕ್ಕಾ ಗ್ಯಾರಂಟಿ ಸ್ಕಾಲರ್ಶಿಪ್. ಜಸ್ಟ್ ನಿಮ್ಮ ಪರ್ಸೆಂಟೇಜ್ 60% ಮೇಲೆ ಇದ್ರೆ ಸಾಕು, ಪ್ರೈಸ್ ಮನಿ ಅಂತ ಕೊಡ್ತಾರೆ. ಇದು ಕೂಡ ಅಪ್ಲೈ ಮಾಡಿ ಯಾರು SC/ST ಸ್ಟೂಡೆಂಟ್ಸ್ ಇದ್ರು ಅವರು. ನೆಕ್ಸ್ಟ್ ಮೈನಾರಿಟಿ ಬೇಸ್ಡ್ ಸ್ಕಾಲರ್ಶಿಪ್ ನೋಡಿ, ಮೈನಾರಿಟಿ ಸ್ಕಾಲರ್ಶಿಪ್ ಅಂತ ಬರ್ತಾವೆ. ಅದು ಕೂಡ ನಿಮಗೆ ಮೈನಾರಿಟಿ ಬೇಸ್ ಮೇಲೆ ಅಂದ್ರೆ ಮೆರಿಟ್ ಬೇಸ್ ಕೊಡ್ತಾರೆ. ಮತ್ತು ಈ ಮೈನಾರಿಟಿ ಬೇಸ್ ಬಂದ್ಬಿಟ್ಟು ನಿಮಗೆ ಯಾರು ಗೊತ್ತು NSP ಈ ಥರ ಸ್ಕಾಲರ್ಶಿಪ್ ಬರ್ತಲ್ಲ, ಆ ಥರ ಒಂದು ಸ್ಕಾಲರ್ಶಿಪ್ಗೆ ಇದನ್ನು ಕೂಡ ಮಿಸ್ಸೇ ಮಾಡ್ಕೋಬೇಡಿ, ಯಾರು ಮೈನಾರಿಟಿ ಇದೆ ಅವರು. ನೆಕ್ಸ್ಟ್ ಲೇಬರ್ ಸ್ಕಾಲರ್ಶಿಪ್. ನೀವು ಏನಾದರೂ ಲೇಬರ್ ಕಾರ್ಡ್ ಮಾಡಿಸಿದ್ರೆ, ಅಂದ್ರೆ ಈಗ ಲೇಬರ್ ಕಾರ್ಡ್ ಮಾಡಿಸಿರ್ತಾರೆ, ಲೇಬರ್ ಆಗಿರಲ್ಲ ಅಂದ್ರೆ ಕೂಡ ಸ್ವಲ್ಪ ಆದರೂ ಒಬ್ಬರು ಲೇಬರ್ ಕಾರ್ಡ್ ಇದ್ದು ಕೂಡ ಲೇಬರ್ ಆಗಿರ್ತಾರೆ. ಈ ತರ ಲೇಬರ್ ಕಾರ್ಡ್ ಇದ್ರೆ ನಿಮ್ಮ ಹತ್ರ ಸ್ಕಾಲರ್ಶಿಪ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಿಮ್ಗೆ ಇಲ್ಲಿ ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಬರುತ್ತೆ ನೋಡಿ. ಮೊದಲು 60,000 ಇತ್ತು, 40,000 ಇತ್ತು, ಈಗ 10,000 ಮಾಡಿದ್ರೆ ನೆಕ್ಸ್ಟ್ ಆಟೋಮೆಟಿಕ್ಲಿ ಜಾಸ್ತಿ ಇನ್ಕ್ರೀಸ್ ಮಾಡೋ ಚಾನ್ಸ್ ಇರುತ್ತೆ. ಇದು ವೇರಿ ಆಗ್ತಿರುತ್ತೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್, ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿದ್ಯಾಸಿರಿ ಸ್ಕಾಲರ್ಶಿಪ್. ಈ ತರ ಯಾವ ತರ ಅಪ್ಲೈ ಮಾಡಕ್ಕಂತ ಗೊತ್ತಿರಲ್ಲ, ಇದ್ರ ಬಗ್ಗೆ ಒಂದು ಡೆಡಿಕೇಟ್ ಆಗಿ ತಿಳಿಸ್ಕೊಡ್ತೀನಿ. ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂದ್ರೆ ಇಲ್ಲ, ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕು. ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದಾಗ ಹಾಸ್ಟೆಲ್ ಏನಾದ್ರು ರಿಜೆಕ್ಟ್ ಆಯ್ತು, ನಿಮ್ಗೆ ಹಾಸ್ಟೆಲ್ ಸಿಗ್ದಿಲ್ಲ ಅಂದ್ರೆ ದುಡ್ಡು ಬರುತ್ತೆ. ಈ ತರ ನಿಮ್ಗೆ ಹೇಳಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ವಿದ್ಯಾಸಿರಿ ಅಂತ ಹಾಕಿ ನಾನು ಖಂಡಿತ ಒಂದು ವಿಡಿಯೋ ಡೆಡಿಕೇಟ್ ಆಗಿ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ. ಇದೇನಂದ್ರೆ ನಿಮಗೆ ಜಸ್ಟ್ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕು. ಹಾಸ್ಟೆಲ್ ಸಿಗ್ದಿಲ್ಲ ಅಂದ್ರೆ ನಿಮಗೆ ವಿದ್ಯಾಸಿರಿ ಸ್ಕಾಲರ್ಶಿಪ್ ಸಿಗುತ್ತೆ, ಇಲ್ಲ ಅಂದ್ರೆ ನಿಮಗೆ ಹಾಸ್ಟೆಲ್ ಸಿಗುತ್ತೆ. ಓಕೆನಾ. ಓಕೆ. ನೆಕ್ಸ್ಟ್ CM ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಇದೆ, ಅದೇ ಕಾರಣಕ್ಕೆ ಮಿಸ್ ಮಾಡಬೇಡಿ. ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸ್ಕಾಲರ್ಶಿಪ್ ಇದೆ, ಅದೇ ಕಾರಣಕ್ಕೆ ಮಾಡಬೇಡಿ. ಇವೆಲ್ಲ ಗೌರ್ಮೆಂಟ್ ಸ್ಕಾಲರ್ಶಿಪ್ 2026-27 ಅಲ್ಲಿ ಲೀಸ್ಟ್ ಮಾಡಿರುವಂತ ಸ್ಕಾಲರ್ಶಿಪ್. ನೆಕ್ಸ್ಟ್ ನಿಮಗೆ ಪ್ರೈವೇಟ್ ಅಂತ ಕೇಳ್ತಾರೆ, ನಾನ್ ಗೌರ್ಮೆಂಟ್ ಅಂದ್ರೆ NGO ಅಂತ ಕರಿತೀವಿ, ನಾನ್ ಗೌರ್ಮೆಂಟ್ ಸ್ಕಾಲರ್ಶಿಪ್. ಇದು ತುಂಬಾ ಇಂಪಾರ್ಟೆಂಟ್. ಇವು ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗ್ಬಿಟ್ರೆ ನಿಮ್ದು 4 years ಏನಿದೆ ನಿಮ್ಮ ಫೀಸ್ ಆಟೋಮೆಟ್ಲಿ ಎಲ್ಲ ಹೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಪ್ರತಿ ವರ್ಷ ಜಾಸ್ತಿ ಕೊಡ್ತಾ ಹೋಗ್ತಾರೆ. ಇವನ್ ನನಗೆ ಇದು ಕೂಡ ಸಿಕ್ಕಿದೆ, ಅದು ಕೂಡ ಸಿಕ್ಕಿದೆ. ಸ್ವಲ್ಪ ಹೇಳ್ತಾರೆ ಗೌರ್ಮೆಂಟ್ ಸ್ಕಾಲರ್ಶಿಪ್ ನಾನ್ ಗೌರ್ಮೆಂಟ್ ಪ್ರೈವೇಟ್ ಅಲ್ಲಿ ಸಿಗಲ್ಲ ಅಂತ ಹೇಳ್ತಾ, ಇವಾಗ ನಾನು ಲೈವ್ ಅಲ್ಲೇ ತೋರಿಸ್ತೇನೆ. ನಿಮಗೆ ಪ್ರೈವೇಟ್ ಅಲ್ಲೇ ಸಿಗುತ್ತೆ ಗೌರ್ಮೆಂಟ್ ಸ್ಕಾಲರ್ಶಿಪ್, ಮತ್ತೆ ಗೌರ್ಮೆಂಟ್ ಸ್ಕಾಲರ್ಶಿಪ್ ಸಿಗುತ್ತೆ. ತಲೆನೇ ಕೆಡಿಸ್ಕೊಬಿಡಿ, ಎಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಹೋಗ್ಬಿಡಿ ಅಷ್ಟೇ. ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕೆ ನಿಮಗೆ ಕಷ್ಟ ಆಗ್ಬೋದು, 2 ಆಗ್ಬೋದು. ನೆಕ್ಸ್ಟ್ 3-4 ಏನಾಗುತ್ತೆ ಅಂದ್ರೆ ಈಸಿ ಆಗುತ್ತೆ. ಆಲ್ರೆಡಿ ಡಾಕ್ಯುಮೆಂಟ್ಸ್ ಇರುತ್ತೆ, ಆನ್ಲೈನ್ ಅಪ್ಲೈ ಮಾಡೋಕಂದ್ರೆ ಅಷ್ಟೇ. ಒಂದ್ಸಲ ಆಲ್ರೆಡಿ ಡಾಕ್ಯುಮೆಂಟ್ ಅಪ್ಲೈ ಮಾಡಿರ್ತಾರೆ, ಜಸ್ಟ್ ಸೇವ್ ಅಂಡ್ ಸಬ್ಮಿಟ್ ಅಂತ ಕೊಡ್ತಾ ಹೋಗೋದಾಗಿರುತ್ತೆ. ಅದರಲ್ಲಿ ಪ್ರೈವೇಟ್ ಅಲ್ಲಿ ಪಕ್ಕ ಯಾವಾಗಲೂ ಬರುವಂತ ಸ್ಕಾಲರ್ಶಿಪ್ ನಾನು ಲಿಸ್ಟ್ ಮಾಡಿರೋದು. ಇದು ಯಾವ್ದೇ ಕಾರಣಕ್ಕೂ ಮಿಸ್ಸೇ ಮಾಡಕೋಬಾರ್ದು. ಮೊದಲನೇದು ಬಂದ್ಬಿಟ್ಟು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಸ್ಕಾಲರ್ಶಿಪ್ ಇದೆ, ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಪ್ರತಿಯೊಬ್ಬರಿಗೂ ಬರುತ್ತೆ ಈ ಸ್ಕಾಲರ್ಶಿಪ್. ಇದು ಒಂದು ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಇದೆ ಹಾಕಕ್ಕೆ, ಬಟ್ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಿ. ಪಕ್ಕ ಬರುತ್ತೆ, ಚೆಕ್ ಮುಖಾಂತರ ಬರುತ್ತೆ ನಿಮಗೆ. ಓಕೆನಾ. ನೆಕ್ಸ್ಟ್ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್. ಇದು ಸಿಕ್ಕಾಪಟ್ಟೆ ಲಾರ್ಜ್ ಅಮೌಂಟ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ಗೆ ಕೊಡ್ತಾರೆ. ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್, ಇದನ್ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೆಕ್ಸ್ಟ್ ರಿಲಯನ್ಸ್ ಫೌಂಡೇಶನ್ ಸನ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್, ಇದು ಮಾತ್ರ ಬೆಂಕಿ. ಯಾಕಂದ್ರೆ ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಇದಕ್ಕೆ ಸೆಲೆಕ್ಟ್ ಆಗ್ತಿರ್ತಾರೆ, ಇದನ್ನು ಮಿಸ್ ಮಾಡಿ. ನೆಕ್ಸ್ಟ್ ಟಾಟಾ ಟ್ರಸ್ಟ್ ಸ್ಕಾಲರ್ಶಿಪ್. ನಿಮಗೆ ಗೊತ್ತು ಟಾಟಾ ಕಂಪನಿ ಎಷ್ಟು ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಕೊಡೋದು ಅಂದ್ರೆ, ಟಾಟಾ ಕೂಡ ಯಾವ್ದು ಮಿಸ್ ಮಾಡಿ. ನೆಕ್ಸ್ಟ್ SBI ಆಶಾ ಸ್ಕಾಲರ್ಶಿಪ್. SBI ಸ್ಕಾಲರ್ಶಿಪ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾಕಂದ್ರೆ 100% ನಿಮ್ದು ಲ್ಯಾಪ್ಟಾಪ್ ಇಂದ ಹಿಡಿದು ಹಾಸ್ಟೆಲ್ ಮೆಸ್ ಇಂದ ಹಿಡಿದು ನಿಮ್ ಕಾಲೇಜ್ ಫೀಸ್ ಇಂದ ಹಿಡಿದು ನಿಮ್ದು ಏನಿದೆ ಕಂಪ್ಲೀಟ್ 0 to end ವರೆಗೂ SBI ಸ್ಕಾಲರ್ಶಿಪ್ ಅಲ್ಲೇ ಸಿಗ್ಬಿಡುತ್ತೆ. ನೆಕ್ಸ್ಟ್ SBI ಅಂದ್ರೆ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್. ಈಗ ಯಾವ್ದು ಅಂದ್ರೆ 25 years ಆಗಿರೋರಿಗೆ ಜುಬ್ಲಿ 50 years ಆಗಿದ್ದ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಅಂತ ಕೊಡ್ತಿದ್ದಾರೆ. ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್. ಇದರಲ್ಲಿ ಮಾತ್ರ ಒಳ್ಳೆ ಸ್ಕಾಲರ್ಶಿಪ್ ಬರುತ್ತೆ, ನಿಮ್ಗೆ ಒಳ್ಳೆ ಅಮೌಂಟ್ ಬರುತ್ತೆ. 50,000 ಪ್ಲಸ್ ಸ್ಕಾಲರ್ಶಿಪ್ ಬರುತ್ತೆ. ನೆಕ್ಸ್ಟ್ SDFC ಎಜುಕೇಶನ್ ಕ್ರೈಸಿಸ್ ಸ್ಕಾಲರ್ಶಿಪ್. ನೋಡಿ, ಇದು SDFC ಇಲ್ಲಿ ಸಿಕ್ಕಾಪಟ್ಟೆ ಸ್ಕಾಲರ್ಶಿಪ್ ಬರುತ್ತೆ. ECS ಪರಿವರ್ತನ ಅಂತಂದು HDFC ಸಿಕ್ಕಾಪಟ್ಟೆ ಬರುತ್ತೆ. ನನ್ಗೆ ಕೂಡ ಇದೆ ಸಿಕ್ಕಿದ್ದು HDFC ಎಜುಕೇಶನ್ ಕ್ರೈಸಿಸ್ ಸ್ಕಾಲರ್ಶಿಪ್ ಅಲ್ಲಿ. ನೆಕ್ಸ್ಟ್ ಸಂತೋಷ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್. ಇದು ಯಾವ ತರ ಅಂದ್ರೆ ಸಂತೋಷ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ನೀವೇನಾದ್ರು ಯಾವ್ದಾದ್ರು ಲೈಕ್ ಸಂತೋಷ್ ಸ್ಕಾಲರ್ಶಿಪ್ ನಿಮಗೆ ಸ್ಟೂಡೆಂಟ್ಸ್ ಡೌಟ್ ಇರುತ್ತೆ. ಸಂತೋಷ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ನೀವು ಒಂದು ಶಾಪ್ ಆದ್ರೆ ಇರಬೇಕಾಗುತ್ತೆ. ಲೈಕ್ ನಿಮ್ಗೆ ಯಾವುದೇ ತರ ಒಂದು ದಿನಸಿ ಅಂಗಡಿ ಈ ತರ ಏನೋ ಸಂತೋಷ್ ಸೋಪ್ ಬೈ ಮಾಡ್ತಿರ್ಬೇಕಾಗುತ್ತೆ. ನೀವು ಒಂದಲ್ಲಿ ಜಸ್ಟ್ ರಿಜಿಸ್ಟರ್. ಯಾಕಂದ್ರೆ ನೀವು ಸಂತೋಷ್ ಸೋಪ್ ತಗೋಬೇಕಾದ್ರೆ ನೀವು ಒಂದು ಶಾಪ್ ಓನರ್ ಆಗಿದ್ರೆ ನಿಮ್ಗೆ ಶಾಪ್ ಅವರು ಒಂದು ಸಂತೋಷ್ ಸೋಪ್ಗೆ ಸಪರೇಟ್ ಆಗಿ ಒಂದು ಬಿಲ್ ಕೊಡ್ತಾರೆ. ಆ ತರ ಒಂದು ಸಂತೋಷ್ ಸಂತೋಷ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಅದ ಆ ತರ ಇರುತ್ತೆ. ಅಂದ್ರೆ ಒಂದು ಶಾಪ್ ಆದ್ರೆ ಇರ್ಲೇಬೇಕಾಗುತ್ತೆ ಒಂದು ಸಂತೋಷ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್. ಓಕೆನಾ. ನೆಕ್ಸ್ಟ್ ಸುಜನಾ ನಿಧಿ ಸ್ಕಾಲರ್ಶಿಪ್. ಇದು ಕೂಡ ಪ್ರೈವೇಟ್ ಒಳ್ಳೆ ಸ್ಕಾಲರ್ಶಿಪ್. ಇದು ಸಿಕ್ಕಾಪಟ್ಟೆ ಇದೆ, 10+ ಮೆನಿ ಮೋರ್ ಸ್ಕಾಲರ್ಶಿಪ್ ಇದಾವೆ. ನಾನೇನಂದ್ರೆ ಹೇಳ್ತೀನಿ ನೋಡಿ, ಈ ತರ ಸ್ಕಾಲರ್ಶಿಪ್ ಜೆನ್ಯೂನ್ ಆಗಿ ಬರುವಂತ ಸ್ಕಾಲರ್ಶಿಪ್ ನಾನೇ ಮಾಡ್ತೀನಿ, ನಿಮಗೆ ಲಿಸ್ಟ್ ಮಾಡಿ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಈ ಸ್ಕಾಲರ್ಶಿಪ್ ಹಿಂಗೆ ಹೇಳಿದೆ ಹಿಂಗೆ ಅಪ್ಲೈ ಮಾಡಿ ಅದಕ್ಕೆ ಅಂತಂದ್ರೆ ಸುಮ್ಮನೆ ನಿಮಗೆ ಅಷ್ಟೊಂದು ಐಡಿಯಾ ಇರಲ್ಲ. ನೋಡಿ, ಈಗ SSP ಅಪ್ಲೈ ಮಾಡಿದ್ದೆ. SSP ಅಪ್ಲೈ ಮಾಡಬೇಕಾದ್ರೆ ಟೈಮ್ ಗೊತ್ತಿರಬೇಕು, ಡೇಟ್ ಗೊತ್ತಿರಬೇಕು, ಒಂದು ಡಾಕ್ಯುಮೆಂಟ್ಸ್ ಗೊತ್ತಿರಬೇಕು, ಎಲಿಜಿಬಿಲಿಟಿ ಗೊತ್ತಿರಬೇಕು. ಆ ತರ ಇದ್ರೆ ಅಪ್ಲೈ ಮಾಡಕತ್ತ. ಪ್ರತಿಯೊಂದು ವಿಡಿಯೋಸ್ ನಾನು ಅವಾಗ ಮಾಡಿ ಆಗ್ತಾ ಇರ್ತೀನಿ. ಒಂದು ವೀಕಿಗೆ ಒಂದಾದ ಸ್ಕಾಲರ್ಶಿಪ್ ಅಪ್ಲೈ ವಿಡಿಯೋಸ್ ಮಾಡ್ತಿರ್ತೀನಿ. ಅದಕ್ಕೆ ನೀವು ಈ ನನ್ನ ವಿಡಿಯೋ ನೋಡಿ ಹೋದ ವರ್ಷ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಸೀನಿಯರ್ಸು
ಎಷ್ಟು ಸ್ಟೂಡೆಂಟ್ಸ್ ಈ ತರ ನನ್ನ ಸ್ಟೂಡೆಂಟ್ಸ್ ನೋಡಿ ಬ್ರದರ್ ಥ್ಯಾಂಕ್ ಯು ಅಂದ್ರೆ ಯಾವಾಗ ರಿಸಲ್ಟ್ ಬಿಡ್ತಾರೆ ಓಕೆ ನಿಮ್ಗೆಲ್ಲ ರಿಸಲ್ಟ್ ಬಿಡುತ್ತೆ ಅವಾಗ ಥ್ಯಾಂಕ್ ಯು ಬ್ರದರ್ ಸಿಕ್ಕಾಪಡೆ ಸ್ಟೂಡೆಂಟ್ಸ್ ಅವಾಗ ಮೆಸೇಜ್ ಬರುತ್ತೆ, ಅವಾಗ ನಾನು ಹಾಕಿರೋ ಎಫರ್ಟ್ಸ್ಗೆ ರಿಸಲ್ಟ್ ಸಿಗುತ್ತೆ. ಈ ವರ್ಷನೂ ಅಷ್ಟೇ ಸಿಕ್ಕಾಪಡೆ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಸಿಗಲಿ, ಯಾಕಂದ್ರೆ ಇದು ನನಗೆ ನಿನಗೆ ಅಂತಲ್ಲ ಪ್ರೈವೇಟ್ ಅವರು ಒಟ್ಟಿನಲ್ಲಿ ಯಾರು ಮೆರಿಟ್ ಅಲ್ಲಿ ಇದ್ದಾರೆ ಅವ್ರಿಗೆ ಸಿಗ್ಲಿ ಅಂತ ಇದು ಪ್ರೈವೇಟ್ ಆಗಿ ಕೊಡ್ತಿರೋದು. ಗೌರ್ಮೆಂಟ್ ಎಲ್ಲರಿಗೆ ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಮಾತ್ರ ಒಂದು ಮಿಸ್ ಮಾಡಕೋಬೇಡಿ, ಯಾಕಂದ್ರೆ ಕಂಪ್ಲೀಟ್ ಅಲ್ಲಿ ನಿಮ್ದು ಏನು ಎಜುಕೇಶನ್ ಫೀಸ್ ಇದೆ, ಎಜುಕೇಶನ್ ಏನು ಕಾಲೇಜ್ ಫೀಸ್ ಕಟ್ತೀರಾ ಕಂಪ್ಲೀಟ್ ಅಲ್ಲಿ ಸ್ಕಾಲರ್ಶಿಪ್ ಅಲ್ಲೇ ಕಟ್ಟಿ. ಈ ಒಂದು ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅವೇರ್ನೆಸ್ ಇತ್ತಂದ್ರೆ ಖಂಡಿತ ಅವನು ಫೀಸ್ನ ಇದರಲ್ಲೇ ಸ್ಕಾಲರ್ಶಿಪ್ ಅಲ್ಲೇ ನಿಮ್ಗೆ ಎಲ್ಲ ಕಂಪ್ಲೀಟ್ ಆಗಿ ಕಾಲೇಜ್ ಫೀಸ್ನ ಪೇ ಮಾಡ್ಬೋದು ಅಂತ ಹೇಳ್ತಾ, ಇದೇ ತರ ಸ್ಕಾಲರ್ಶಿಪ್ ವಿಡಿಯೋಸ್ ನಾನು ಅವಾಗ ಆಗ್ತಾ ಇರ್ತೀನಿ. ಯಾವಾಗ ಇನ್ಫಾರ್ಮೇಶನ್ ಸಿಗುತ್ತೆ ಮತ್ತೆ ಯಾವಾಗ ಸ್ಕಾಲರ್ಶಿಪ್ ಬಿಡ್ತಾರೆ, ಲಾಸ್ಟ್ ಡೇಟ್ ಏನಿರುತ್ತೆ, ಅಪ್ಲೈ ಮಾಡೋದು ಹೆಂಗೆ, ಪ್ರತಿಯೊಂದು ನಿಮಗೆ ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾರೆ ಒಂದೊಂದು ಸ್ಕಾಲರ್ಶಿಪ್ದು. ಈಗ ನೀವೇನು ಮಾಡ್ಬೇಕಂದ್ರೆ ಜಸ್ಟ್ ಏನಿಲ್ಲ ಸ್ಕಾಲರ್ಶಿಪ್ ಈಗ ಏನು ಈ ಥರ ಅಪ್ಡೇಟ್ಸ್ ಬೇಕಾಯಿತು, ನೆಕ್ಸ್ಟ್ ಬೇರೆ ಬೇರೆ ಥರ ಅಪ್ಡೇಟ್ಸ್ ಬೇಕಾಯ್ತಲ್ಲ ಚಾನಲ್ಗೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಆನ್ ಮಾಡಿ ಇಟ್ಕೊಂಡಿರಿ. ನೋಟಿಫಿಕೇಶನ್ಸ್ ಆನ್ ಮಾಡಿ ಇಟ್ಕೊಂಡ್ರೆ ನಾವು ಹಾಕುವಂಥ ಸ್ಕಾಲರ್ಶಿಪ್ ಬೇಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ನೀವು ಕ್ಲಿಕ್ ಮಾಡಿ ನೋಡ್ಬೋದಾಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಖಂಡಿತ ಕಾಮೆಂಟ್ ಬಾಕ್ಸ್ ಹಾಕಿ, ನಾನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತೀನಿ, ಅಂದ್ರೆ ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ನಿಮಗೆ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು, ಟಾಟಾ, ಬೈ ಬಾಯ್.